ನಿರಂತರವಾಗಿ ಆಗ್ತಿರುವಂತಹ ಮಳೆ ಅವಾಂತರಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನ ಮಾಡ್ತಾ ಇದೆ. ಜನರ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ತಾ ಇದೆ ನ್ಯೂಸ್ 18 ಕನ್ನಡ. ಈಗ ನ್ಯೂಸ್ 18 ವರದಿಗಳ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರನೇ ಎಚ್ಚೆತ್ತುಕೊಂಡಿದೆ. ಈಗ ಸಿಟಿ ರೌಂಡ್ಸ್ಗೆ ಮುಂದಾಗ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಬಿಟ್ಟು ಬಿಡದಂತೆ ಸುರಿತಾ ಇರುವಂತಹ ದಾಖಲೆ ಮಳೆ, ಪೂರ್ವ ಮುಂಗಾರು ಮಳೆ ಯಾವೆಲ್ಲ ರೀತಿಯಾಗಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ ಅನ್ನೋದು ಈಗ ಸರ್ಕಾರಕ್ಕೆ ಅರಿವಾದಂತೆ ಕಾಣಿಸ್ತಾ ಇದೆ. ಸಿಟಿ ರೌಂಡ್ಸ್ಗೆ ಮುಂದಾಗ್ತಾ ಇದ್ದಾರೆ ಸಿಎಂ ಡಿಸಿಎಂ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಕೆಲವೇ ಹೊತ್ತಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಭೇಟಿಗೆ ರೂಟ್ ಮ್ಯಾಪ್ ಕೂಡ ರೆಡಿ ಮಾಡಿದ್ದಾರೆ ಅಧಿಕಾರಿಗಳು. ರೂಟ್ ಮ್ಯಾಪ್ನ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಹೋದ್ರೂ ಕೂಡ ಅವಾಂತರಗಳು ಕಾಣ ಸಿಗುತ್ತೆ ಸಹಜವಾಗಿ. ಅಷ್ಟು ದೊಡ್ಡ ಮಟ್ಟದ ಅವಾಂತರಗಳು ಸಹಜವಾಗಿ ಆಗ್ತಾ ಇರೋದು ಬೀಳ್ತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಸಿಎಂ ಸರ್ಕಾರಿ ನಿವಾಸ, ಕೃಷ್ಣ, ಮಾನ್ಯತಾ ಟೆಕ್ ಪಾರ್ಕ್, ಸಾಯಿ ಲೇಔಟ್, ಬೆಳ್ಳಂದೂರು ಕೆರೆ, ಸಿಲ್ಕ್ ಬೋರ್ಡ್ ಸಿಗ್ನಲ್, ಬಿಬಿಎಂಪಿ ಕಂಟ್ರೋಲ್ ರೂಮ್ ಈ ಪ್ರಮುಖ ಸ್ಥಳಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ, ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವೊಂದಿಷ್ಟು ಏರಿಯಾಗಳಲ್ಲಂತೂ ಈ ಸಾಯಿ ಲೇಔಟ್ ಮತ್ತು ಮಾನ್ಯತಾ ಟೆಕ್ ಪಾರ್ಕ್ ಆ ಭಾಗಗಳಲ್ಲಿ ಮನೆಗಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಜನ. ಚಿಕ್ಕ ಚಿಕ್ಕ ಮಕ್ಕಳನ್ನೇ ಎತ್ಕೊಂಡು ತಮ್ಮ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋದಂತಹ ಪರಿಸ್ಥಿತಿ ನೋಡಿದೀವಿ ನಾವು ಬೆಳಗ್ಗಿಂದ ಯಾವ ರೀತಿಯಾಗಿದೆ ಅಂತ. ಇನ್ನು ನಿನ್ನೆ ರಾತ್ರಿಯಿಂದ ಮನೆಯಿಂದ ಹೊರಗೆ ಬರೋದಕ್ಕೂ ಆಗ್ದೇನೆ, ಮನೆಯಲ್ಲಿ ಇರೋದಕ್ಕೂ ಆಗ್ದೇನೆ ಎಲ್ಲ ದವಸ ಧಾನ್ಯ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಎಲ್ಲಿ ನೋಡಿದ್ರು ಕೂಡ ಕಾಣಸಿಗ್ತಾ ಇದೆ ಬೆಂಗಳೂರಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಂದು ರೀತಿಯಾಗಿ ನಾನು ಹೇಳ್ತಾ ಇದ್ದೆ ರೂಟ್ ಮ್ಯಾಪೇ ಬೇಕಾಗಿರಲಿಲ್ಲ ಈ ಸಿಟಿ ರೌಂಡ್ಸ್ಗೆ ಸಿಎಂ ಮತ್ತು ಡಿಸಿಎಂಗೆ ಅಂತ. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಸಹಜವಾಗಿ ಯಾವ ಏರಿಯಾಗೆ ಹೋದ್ರೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳ ದೊಡ್ಡ ಲಿಸ್ಟೇ ಸಿಗುತ್ತೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಾದ್ಯಂತ. ಓಕೆ, ಯಾವ ಯಾವ ಏರಿಯಾಗೆ ಹೋಗ್ತಾರೆ, ಫಸ್ಟ್ ಎಲ್ಲಿ ವಿಸಿಟ್ ಕೊಡ್ತಾರೆ? ಅರುಣ್, ಬಹಳ ಮುಖ್ಯವಾಗಿ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದೀಗ ಬೆಂಗಳೂರಿನಲ್ಲಿ ಜಲಪ್ರಳಯ ಆಗಿರ್ತಕ್ಕಂಥದ್ದು. ಇಡೀ ಬೆಂಗಳೂರು ನಗರದಲ್ಲಿ ಒಂದ್ ರೀತಿ ಸಂಚಾರ ಅಸ್ತವ್ಯಸ್ತ, ಮತ್ತೊಂದು ಕಡೆಯಾಗಿ ಜನಜೀವನ ತತ್ತರಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದಾದ ಬಳಿಕ ಈಗ ಕೆಲವೇ ಕ್ಷಣಗಳ ಬಳಿಕ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ಗೆ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ಜನಜೀವನ ತತ್ತರಗೊಂಡಿರ್ತಕ್ಕಂಥದ್ದು. ಹಲವೆಡೆ ಧಾರಾಕಾರ ಮಳೆಗೆ ಮರಗಳು ದರಗುಳಿದ್ರೆ, ಮತ್ತೊಂದು ಕಡೆಯಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಹೊಸಪೇಟೆಯಲ್ಲಿ ಠಿಕಾಣಿ ಹೂಡಿದ್ರು. ಇತ್ತ ಬೆಂಗಳೂರು ನಿವಾಸದಲ್ಲೇ ವಾಸ್ತವ್ಯ ಹೂಡಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗ್ಗೆಯಿಂದಲೂ ಕೂಡ ತಲೆ ಹಾಕಿರಲಿಲ್ಲ. ಆದ್ರೆ ಮಾಧ್ಯಮಗಳಿಂದ, ಎಸ್ಪೆಷಲಿ ನಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರಿಸಿದಂತ ಬಳಿಕ ಎಚ್ಚೆತ್ತುಕೊಂಡಂತ ಸರ್ಕಾರ ಇದೀಗ ಉಭಯ ನಾಯಕರಿಬ್ಬರು ಕೂಡ ಸಿಟಿ ರೌಂಡ್ಸ್ಗೆ ಮುಂದಾಗಿದ್ರೆ. ಅದರಂತೆ ಹೆಬ್ಬಾಳ ಎಣ್ಣೂರು ಕ್ರಾಸು, ಇಂದಿರಾನಗರ ಸೇರಿದಂತೆ ಕೆಲವೆಡೆ ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, ಸಿಎಂ ಸಾಗುವಂತ ಮಾರ್ಗ ಮಧ್ಯೆ ಕೆಲವೇ ಕ್ಷಣಗಳಿಂದಷ್ಟೇ ಬಳ್ಳಾರಿ ರಸ್ತೆಯಲ್ಲಿ ಪ್ಯಾಲೇಸ್ ರಸ್ತೆ ಮುಂಭಾಗ ಇದೀಗ ಬೃಹದಾಕಾರದ ಮರವೊಂದು ಧರೆಗುರುಳಿರ್ತಕ್ಕಂಥದ್ದು. ಏರ್ಪೋರ್ಟ್ಗೆ ಪ್ರಯಾಣಿಕರನ್ನ ಕೊಂಡೊಯ್ತಾ ಇರ್ತಕ್ಕಂಥ ಟ್ಯಾಕ್ಸಿ ನಜ್ಜು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಗೆ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ಒಂದು ಐ10 ಕಾರು ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಸೊ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಸಂಭವಿಸಿಲ್ಲ. ಮರ ವಾಲುವಂತ ದೃಶ್ಯವನ್ನ ಕಂಡಂತ ಚಾಲಕರು ಕೂಡಲೇ ಎಚ್ಚೆತ್ತುಕೊಂಡು ಕಾರಿನಲ್ಲಿದ್ದವ್ರನ್ನ ಬಚಾವ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರಬಹುದು. ಏರ್ಪೋರ್ಟ್ಗೆ ಓರ್ವ ಮಹಿಳೆಯನ್ನ ಕೊಂಡೊಯ್ತಾ ಇರ್ತಕ್ಕಂಥ ಒಂದು ಕಾರು ಇದೀಗ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಪ್ಯಾಲೇಸ್ ರಸ್ತೆಯಲ್ಲಿ ಅತಿ ಹೆಚ್ಚಿನದಾಗಿ ಟ್ರಾಫಿಕ್ ಉಂಟಾಗುವಂತ ಪ್ರಮುಖವಾದಂತ ಒಂದು ರಸ್ತೆ, ಇಷ್ಟೊಂದು ದೊಡ್ಡ ಮಟ್ಟದ ಘಟನೆ ನಡೆದಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಬಂದಿರಲಿಲ್ಲ. ಇಲ್ಲಿರ್ತಕ್ಕಂಥ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳೇ ಈ ಒಂದು ಮರವನ್ನ ಕಟಾವು ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ರು. ಕೆಲವೇ ಕ್ಷಣಗಳಿಂದ ಅಂದ್ರೆ ಈಗ ಕೆಲವೇ ನಿಮಿಷಗಳಿಂದಷ್ಟೇ ಈ ಒಂದು ಬಿಬಿಎಂಪಿ ಅಧಿಕಾರಿಗಳು ಬಂದಿರತಕ್ಕಂಥದ್ದು. ಇದೀಗ ಸ್ಥಳೀಯರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಒಂದು ಘಟನೆ ಹೇಗ್ ನಡೀತು?
3 ಗಂಟೆಯಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಟೈಮು ಮಳೆ ಮತ್ತೆ ಗಾಳಿ ವಿಪರೀತ ಬಂದಿದ್ರಿಂದ ಒಂದೇ ಸತಿನೇ ಇದು ಮರ ಉಳ್ಕೊಂಡು ಬಿಟ್ಟಿದೆ. ಇಲ್ಲಿ ಈ ರೋಡಲ್ಲಿ ಏನಂದ್ರೆ ತುಂಬಾ ಹಳೆ ಮರಗಳಿರೋದ್ರಿಂದ ಗಾಳಿ ಮತ್ತೆ ಮಳೆ ಬಂದಾಗ ಬೇರುಗಳು ಮೇಲೆ ಇರೋದ್ರಿಂದ ಮರಗಳು ಯಾವ ಟೈಮಲ್ಲಿ ಬೀಳುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಒಂದು ದೊಡ್ಡ ಮರ ಬಿದ್ದುಬಿಟ್ಟು ಬೆಳಗ್ಗೆ ಒಂದು ಮರ ಬಿದ್ದಿದೆ, ಇಲ್ಲಿ ಟ್ರಾಫಿಕ್ ಆಗಿದೆ. ಇವಾಗ ಒಂದು ಮರ ಬಿದ್ದಿದೆ, 2 ಕಾರ್ ಮೇಲೆ ಬಿದ್ದೋಗಿದೆ, 2 ಕಾರ್ ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಪ್ರಾಣಾಪಾಯ ಏನಾಗಿಲ್ಲ, ಮನುಷ್ಯರಿಗೇನು ತೊಂದರೆ ಆಗಿಲ್ಲ. ಇಲ್ಲಿ ಹಳೆ ಮರಗಳು ಇರೋದ್ರಿಂದ ಎವ್ರಿ ಮಳೆ ಬಂದಾಗ ಬೀಳ್ತಾನೆ ಇದೆ ಮರಗಳು. ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಫುಟ್ಪಾತ್ಗಳು ಅಗದು ಬಿಡ್ತಾ ಇದಾರೆ, ಅವ್ರವ್ರ ಪಾಡ್ಗೆ ಅವ್ರು ತಿಂಗಳಾನ್ಗಟ್ಲೆ ಬಿಟ್ಬಿಟ್ಟು ಹೋಗ್ತಾ ಇದಾರೆ. ಅದು ಭೂಮಿ ಲೂಸ್ ಆಗ್ತಾ ಇದೆ. ಭೂಮಿ ಯಾವಾಗ ಲೂಸ್ ಆಗುತ್ತೋ ಗಾಳಿ ಜಾಸ್ತಿ ಬಂದಾಗ ಆಟೋಮೆಟಿಕ್ ಆಗಿ ಮರ ಬಿದ್ದೋಗ್ತಾ ಇದೆ. ಅರುಣ್, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏನು ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಬರುವಂತ ಒಂದು ರಸ್ತೆ ಏನಿದೆ ಅದು ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಏರ್ಪೋರ್ಟ್ ಏನು ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ತೆರಳುವಂತ ಒಂದು ರಸ್ತೆಯು ಕೂಡ ತುಂಬಾ ಟ್ರಾಫಿಕ್ ಉಂಟಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಅಂದ್ರೆ ಪ್ಯಾಲೇಸ್ ಮುಂಭಾಗದ ರಸ್ತೆಯಲ್ಲಿ ಒಂದು ಏನು ಕಾಮಗಾರಿಯನ್ನ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅಕ್ಕಪಕ್ಕದ ಮರಗಳು ಕೂಡ ಬೀಳುವಂತ ಒಂದು ಸಾಧ್ಯತೆಗಳಿದಾವೆ ಅನ್ನುವಂತ ಒಂದು ಆತಂಕವನ್ನ ಸ್ಥಳೀಯರು ತೋಡ್ಕೊಂಡಿದ್ದಾರೆ. ನೋಡ್ತಾ ಇರಬಹುದು, ನಮ್ಮ ನ್ಯೂಸ್ 18 ಕ್ಯಾಮ್ರಾ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಮರ ಏನಿದೆ ವಾಲ್ಕೊಂಡಿದೆ, ಇದು ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬೀಳುವಂತ ಒಂದು ಸಾಧ್ಯತೆಗಳಿದಾವೆ. ಬಿಬಿಎಂಪಿ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಈ ಒಂದು ಮರವನ್ನ ತೆರವು ಮಾಡಿ ಮುಂದಾಗಬಹುದಾದಂತ ಒಂದು ಅನಾಹುತವನ್ನ ತಪ್ಪಿಸಬೇಕು ಅನ್ನುವಂತ ನಿಟ್ಟಲ್ಲಿ ಕೂಡ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ಬೃಹದಾಕಾರದ ಮರವೊಂದು ಉಳು ಬಿದ್ದಿರ್ತಕ್ಕಂಥದ್ದು ಇದೀಗ ಏನು ಏರ್ಪೋರ್ಟ್ ರಸ್ತೆಯಲ್ಲಿ ತುಂಬಾ ಟ್ರಾಫಿಕ್ ಕಿರಿಕಿರಿಯನ್ನ ಉಂಟು ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ಗೆ.